ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಡಿ ಆರ್ ಟ್ಯಾಕ್ ಪಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಜನಸಂಪನ್ಮೂಲ ಇಲಾಖೆ, ಕಂದಾಯ ಇಲಾಖೆ, ಭೂ ದಾಖಲೆಗಳ ಇಲಾಖೆ ಅಂದರೆ ಇದು ಬಹುತೇಕ ಒಂದು ಡಿಪಾರ್ಟ್ಮೆಂಟ್ದ ಹುದ್ದೆಗಳನ್ನು ಇಲ್ಲಿ ಕನ್ಫರ್ಮ್ ಮಾಡಿದ್ದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಹಾಕಬಹುದಾಗಿದೆ. ಹುದ್ದೆಗಳು ನೋಡೋದಾದರೆ ವಿವಿಧ ಹುದ್ದೆಗಳು 300ಕ್ಕಿಂತ ಹೆಚ್ಚು ವೇಕೆನ್ಸಿ ಇರ್ತಕ್ಕಂಥದ್ದು. ಯಾವ್ಯಾವಪ್ಪ ಅಂತೇಳಿ ಇನ್ನೂ ಯಾವ್ಯಾವ ವೇಕೆನ್ಸಿಗಳಂತ ಹೇಳಿದ್ರೆ ಹಾಸ್ಟೆಲು ಮತ್ತು ಈ ಥರ ಇಲಾಖೆಗಳಿಂದನ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೀವು ಕೊನೆ ತನಕ ನೋಡಬೇಕಾಗತ್ತೆ. ಅದರ ಜೊತೆಗೆ ಬೇಸಿಕ್ಕಾಗಿ ಸಂಬಳವನ್ನು ನೋಡೋದಾದರೆ 33,400 ರೂಪಾಯಿಯಿಂದ ಇದು ಸ್ಟಾರ್ಟ್ ಆಗಿ 62,600 ರೂಪಾಯಿ ಇರ್ತಕ್ಕಂಥ ಒಂದು ಸ್ಯಾಲ್ರಿ ಇರ್ತಕ್ಕಂಥದ್ದು. ಇದು ಯಾವ ಒಂದು ಇಲಾಖೆಯ ನಡೆಸ್ಕೊಡ್ತದೆ ಅಪ್ಪ ಅಂತ ಹೇಳಿದ್ರೆ KPSC ರಿಕ್ವೈರ್ಮೆಂಟ್ ಒಂದು ನಡೆಸ್ಕೊಡ್ತಕ್ಕಂಥದ್ದು. ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ನಿಮಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ರಿಕ್ವೈರ್ಮೆಂಟ್ 2024 ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇದೇ ರೀತಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಇದಕ್ಕಿರ್ತಕ್ಕಂಥ ಅರ್ಜಿಯ ಶುಲ್ಕ, ವೇತನ ಮತ್ತು ವಯೋಮಿತಿ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಫುಲ್ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮಗೆ ಮೊದಲೇ ಹೇಳಿದ ಹಾಗೆ ಇಲಾಖೆ ಹೆಸರು ಕರ್ನಾಟಕ ಲೋಕಸೇವಾ ಆಯೋಗ KPSC ನಡೆಸ್ತಕ್ಕಂಥದ್ದು ಒಂದು ಇದು ರಿಕ್ವೈರ್ಮೆಂಟ್ ಅಥಾರಿಟಿ. ಹುದ್ದೆಗಳು ನೋಡೋದಾದರೆ 327 ಹುದ್ದೆ ಇರ್ತಕ್ಕಂಥದ್ದು. ಹುದ್ದೆಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಸಹಾಯಕ ಇಂಜಿನಿಯರ್ ಮತ್ತು ಸಹಾಯಕ ನಿರ್ದೇಶಕರು ಇರ್ತಕ್ಕಂಥ ಹುದ್ದೆಗಳು. ಉದ್ಯೋಗ ಸ್ಥಳ ಕರ್ನಾಟಕ. ಅಪ್ಲಿಕೇಶನ್ ಹೇಗೆ ಹಾಕಬೇಕಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಹುದ್ದೆಗಳ ವಿವರವನ್ನು ನೋಡೋದಾದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಇಲ್ಲಿರ್ತಕ್ಕಂಥದ್ದು ಹುದ್ದೆಗಳು ಎಷ್ಟು? ಇಲ್ಲಿ 100 ಹುದ್ದೆ ಇರ್ತಕ್ಕಂಥದ್ದು. ಮತ್ತು ಜನಸಂಪನ್ಮೂಲ ಇಲಾಖೆ ಏನಿರ್ತಕ್ಕಂಥದ್ದು 100 ವೇಕೆನ್ಸಿಗಳು. ಭೂಮಾಪನ ಇಲಾಖೆ, ಕಂದಾಯ ಮತ್ತು ಭೂ ದಾಖಲೆಗಳು ಇರ್ತಕ್ಕಂಥದ್ದು 27 ವೇಕೆನ್ಸಿಗಳು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 40 ವೇಕೆನ್ಸಿಗಳು. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಿಂದ 23 ವೇಕೆನ್ಸಿಗಳು. ಕಾರ್ಖಾನೆ ಮತ್ತು ಬಾಯ್ಲರ್ ಕೈಗಾರಿಕಾ ಸುರಕ್ಷಿತ ಮತ್ತು ಆರೋಗ್ಯ ಇಲಾಖೆಯಿಂದ 12 ವೇಕೆನ್ಸಿಗಳು. ಅಂತರ್ಜಲ ನಿರ್ದೇಶನಾಲಯ 25. ಇದೇ ರೀತಿ ಏನು ಇಷ್ಟೊಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ವೇಕೆನ್ಸಿಗಳು ಕರೆದಿದ್ದಾರೆ ಎಂಬುದನ್ನು ಇಲ್ಲಿ ವಿವರವನ್ನು ಕೊಟ್ಟಿದ್ದೀನಿ. ಇದೇ ರೀತಿ ಮುಂದೆ ನಾವು ನೋಡ್ತಾ ಹೋಗೋಣ ಬನ್ನಿ. ಇನ್ನೊಂದು ಹುದ್ದೆಗಳ ವಿವರವನ್ನು ನೋಡೋದಾದರೆ ಸಹಾಯಕ ಇಂಜಿನಿಯರ್ ಸಿವಿಲ್ 100 ವೇಕೆನ್ಸಿ ಇರ್ತಕ್ಕಂಥದ್ದು. ಸಹಾಯಕ ಇಂಜಿನಿಯರ್ ಸಿವಿಲ್ WRD ಇರ್ತಕ್ಕಂಥ 90 ವೇಕೆನ್ಸಿಗಳು. ಭೂ ದಾಖಲೆ ಸಹಾಯಕ ನಿರ್ದೇಶಕ ಇರ್ತಕ್ಕಂಥದ್ದು 27 ವೇಕೆನ್ಸಿಗಳು. ವ್ಯವಸ್ಥಾಪಕರು ಮತ್ತು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಇರ್ತಕ್ಕಂಥ 40 ವೇಕೆನ್ಸಿಗಳು. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಸಹಾಯಕ ನಿರ್ದೇಶಕರು 23 ವೇಕೆನ್ಸಿಗಳು. ಸಹಾಯಕ ಇಂಜಿನಿಯರ್ ಮೆಕ್ಯಾನಿಕಲ್ಗೆ 10 ವೇಕೆನ್ಸಿಗಳು. ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು ಇರ್ತಕ್ಕಂಥ 9 ವೇಕೆನ್ಸಿಗಳು. ಬಾಯ್ಲರ್ ಸಹಾಯಕ ನಿರ್ದೇಶಕರಿಗೆ 3 ವೇಕೆನ್ಸಿ. ಭೂ ವಿಜ್ಞಾನಿ 25 ವೇಕೆನ್ಸಿ. ಇದು ಕೂಡ ವಿವಿಧ ಒಂದು ಇಲಾಖೆಯಲ್ಲಿ ಕರೆದಿರ್ತಕ್ಕಂಥದ್ದು ಒಂದು ವೇಕೆನ್ಸಿಗಳ ಬಗ್ಗೆ ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾನು ಮುಂದೆ ಸ್ಯಾಲ್ರಿ ವಿವರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಸಂಬಳದ ವಿವರಗಳು ನೋಡೋದಾದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSCಯಿಂದ ನೇಮಕಾತಿ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳ ಪ್ರತಿ ತಿಂಗಳು 33,450ರಿಂದ 62,600 ರೂಪಾಯಿ ಇದು ಪ್ರತಿ ತಿಂಗಳು ಇರ್ತಕ್ಕಂಥ ವೇತನವಾಗಿರುತ್ತೆ. ವಯಸ್ಸಿನ ಮಿತಿ ಈ ಅರ್ಜಿ ಸಲ್ಲಿಸಬೇಕಾದ್ರೆ ಏಜ್ ಲಿಮಿಟ್ ಬಗ್ಗೆ ನೋಡೋದಾದರೆ ಮಿನಿಮಮ್ ಇಲ್ಲಿ 18 ವರ್ಷ ಇರಬೇಕು. ಮ್ಯಾಕ್ಸಿಮಮ್ಮು 35 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ ಫಾರ್ ಜನರಲ್ ಕ್ಯಾಟಗರಿ ಇರ್ತಕ್ಕಂಥವ್ರು. ಇಲ್ಲಿ ವಯಸ್ಸಡಿಲಿಕೆನೇ ಕೂಡ ಇದೆ. ಯಾವ್ಯಾವ ಕ್ಯಾಟಗರಿಗೆ ಎಷ್ಟಿಷ್ಟು ವಯಸ್ಸಡಿಲಿಕೆ ಕೊಟ್ಟಿದ್ದಾರೆ ಎಂಬತ್ತು ನೋಡೋದಾದರೆ SC ST ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ. PWD ಅಭ್ಯರ್ಥಿಗಳಿದ್ದರೆ ಅವರಿಗೆ 10 ವರ್ಷ. ಇದೇ ರೀತಿ ಏನಿದಾವೆ ವಯಸ್ಸಡಿಲಿಕೆಯನ್ನು ನೀಡಲಾಗಿದ್ದು. ಅರ್ಜಿ ಶುಲ್ಕವನ್ನು ನೋಡೋಣ ಬನ್ನಿ. SC ST ಕ್ಯಾಟಗರಿ PWD ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕದಿಂದ ಅವರಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ. 2A 2B 3A 3B ಅಭ್ಯರ್ಥಿಗಳಿಗೆ 150 ರೂಪಾಯಿ ಅರ್ಜಿ ಶುಲ್ಕವಿದ್ದು ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದೆ. ಏನು ಆನ್ಲೈನ್ ಪಾವತಿಸುವ ವಿಧಾನಪ್ಪ ಅಂದರೆ ಆನ್ಲೈನ್ ಮುಖಾಂತರ ಈ ಒಂದು DDಯನ್ನು ನೀವು ಫಿಲ್ ಮಾಡ್ಬೋದಾಗಿದೆ. ಅಂದರೆ ನೀವು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್ ಮುಖಾಂತರನೂ ಈ ಒಂದು ಅರ್ಜಿ ಶುಲ್ಕವನ್ನಿದೆ ನೀವು ಪೇ ಮಾಡ್ಬೋದಾಗಿದೆ. ಶೈಕ್ಷಣಿಕ ಅರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ ನಾನು ಮೊದಲೇ ಹೇಳಿದ ಹಾಗೆ ಬೇರೆ ಬೇರೆ ಇಲಾಖೆಯಿಂದ ಇದು ಒಂದು ನೋಟಿಫಿಕೇಷನ್ ಇದ್ದು ಈ ಓವರಾಲ್ ಇರ್ತಕ್ಕಂಥ ಒಂದು ಎಜುಕೇಷನ್ ಬಗ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ. ಈ ಮಾಹಿತಿಯನ್ನು ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ, ತಾವುಗಳು ಗಮನಿಸಿ. ಏನು ಮೊದಲನೇದಾಗಿ ಸಹಾಯಕ ಇಂಜಿನಿಯರ್ ಸಿವಿಲ್ ಓಕೆ ಈ ಒಂದು ಇಲಾಖೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಈ ಒಂದು ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ. ಓಕೆ, ಅದೇ ರೀತಿ ಸಹಾಯಕ ಇಂಜಿನಿಯರ್ ಮತ್ತು ಸಿವಿಲ್ ಇರ್ತಕ್ಕಂಥದ್ದು WDRDಗೆ ಏನಿರ್ತಕ್ಕಂಥ ಏನು ಅಭ್ಯರ್ಥಿಗಳಿದ್ದರೆ ಅವರು ನೀವು ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನೀವು ತಗೊಳ್ಳಿ ಇಲ್ಲಿ ಗಮನಿಸಿ. ಓಕೆ, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಏನು ಇರ್ತಕ್ಕಂಥದ್ದು ಏನು ವೇಕೆನ್ಸಿಗಳಿಗೆ ತಾವುಗಳು ಇಲ್ಲಿ ಗಮನಿಸಿ.
ಓಕೆ. ಬಿ ಇ ಬಿ ಟೆಕ್ ಆ ಥರದ್ದೆಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಪದವಿ ಅಂದರೆ ಈ ಥರದ ಒಂದು ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ. ಅದೇ ರೀತಿ ಏನು ಕೈಗಾರಿಕಾ ವಾಣಿಜ್ಯ ಇಲಾಖೆ ಸಹಾಯಕರು ಇರ್ತಕ್ಕಂಥವ್ರಿಗೆ ವೇಕೆನ್ಸಿಗಳ ಬಗ್ಗೆ ಇಲ್ಲಿ ನಾವು ನೋಡೋದಾಯಿತು. ಮತ್ತು ಸಹಾಯಕ ಇಂಜಿನಿಯರ್ಗೆ ಇರ್ತಕ್ಕಂಥ ವೇಕೆನ್ಸಿಗಳು, ಬಾಯ್ಲರ್ ಮತ್ತು ಸಹಾಯಕ ನಿರ್ದೇಶಕ ಇರ್ತಕ್ಕಂಥ ಎಜುಕೇಷನ್ ವಿಜ್ಞಾನಿ ಇರ್ತಕ್ಕಂಥದ್ರಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಈ ಏನು ಇಷ್ಟೊಂದು ಇಲಾಖೆಗಳಿಂದ ಏನೋ ನೋಟಿಫಿಕೇಶನ್ ಇದ್ದಾರೆ, ಆ ನೋಟಿಫಿಕೇಶನ್ ತಕ್ಕಂತೆ ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಯಾವ್ಯಾವ ಒಂದು ಕ್ವಾಲಿಫಿಕೇಶನ್ ಆಗಬೇಕು ಎಂಬುದನ್ನು ಇಲ್ಲಿ ಕ್ಲಾರಿಟಿಯಾಗಿ ನಾನು ನಿಮಗೆ ಇಲ್ಲಿ ವಿವರಿಸಿದ್ದೀನಿ. ಆಯ್ಕೆ ವಿಧಾನ, ಸೆಲೆಕ್ಷನ್ ಪ್ರೊಸೆಸನ್ನು ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ. ನಿಮಗೆ ಮೊದಲನೇದಾಗಿ ಒಂದು ಲಿಖಿತ ಪರೀಕ್ಷೆ ನಡೆಸ್ತಾರೆ. ಆ ಲಿಖಿತ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸಂದರ್ಶನ ಮಾಡಿ ಮೆರಿಟ್ ಆಧಾರದ ಮೇಲೆ ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು. ಪ್ರಮುಖ ದಿನಾಂಕಗಳು ನೋಡೋದಾದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 15 ಏಪ್ರಿಲ್ 2024. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 5 ಅಕ್ಟೋಬರ್ 2024. ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಡೇಟ್ ಆಲ್ರೆಡಿ ಮೊದಲೇ ಕಂಪ್ಲೀಟ್ ಆಗಿತ್ತು. ಇದು ಆದಮೇಲೆ ಮತ್ತೊಂದು ಸುತ್ತಲೇನೋ ಹೊರಡಿಸಿದೆ ರಾಜ್ಯ ಏನು KPSC. ಇದನ್ನು ಮತ್ತೆ ಅದು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಿರ್ತ ಅಭ್ಯರ್ಥಿಗಳಿಗೆ ಇದು ಮತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ ಇದು ಪೋಸ್ಟ್ಪೋಂಡನ್ನು ಮಾಡಿದ್ದಾರೆ. ಅಂದರೆ ಇದು ಮುಂದೇನೋ ಒಂದು ಅಕ್ಟೋಬರ್ 5ರವರೆಗೆ ಇದು ಅಪ್ಲಿಕೇಶನ್ ಹಾಕೋಕ್ಕೆ ಅನುಮತಿ ನೀಡಿದ್ದಾರೆ. 5 ಅಕ್ಟೋಬರ್ 2024 ಒಳಗಡೆ ತಮ್ಮ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹಾಗಾದರೆ ಇದಕ್ಕೇನು ಅಧಿಕೃತ ಏನು ವೆಬ್ಸೈಟ್ ಏನಿದೆ ಆ ವೆಬ್ಸೈಟನ್ನು ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಈ ಫುಲ್ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಇದ್ರದ್ದು ಒಂದು ಫುಲ್ ನೋಟಿಫಿಕೇಷನ್ ಕೂಡ ನಿಮಗೆ ಅಲ್ಲಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ದೊರೆಯುತ್ತದೆ. ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ.